ಮೇಡಮ್, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಏನು ವಿಷಯಕ್ಕೆ, ಯಾಕೆ ಇಷ್ಟೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಕೋಪ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡಿದ್ದಾರೆ ಅಂದರೆ ಮಹಾರಾಷ್ಟ್ರನ ಹೋಲಿಕೆ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಅವರು ಮಹಾರಾಷ್ಟ್ರದಲ್ಲಿದ್ದಾರೋ ನಮ್ಮ ರಾಜ್ಯ ಕರ್ನಾಟಕದಲ್ಲಿದ್ದಾರೋ ಅದು ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಅವರು ಮಹಾರಾಷ್ಟ್ರದಲ್ಲಿದ್ದರೆ ಮಹಾರಾಷ್ಟ್ರದಲ್ಲಿ ನಿಂತು ಅವರು ಗೆದ್ಕೊಂಬರಲಿ. ಹಾಗಂತ ಕರ್ನಾಟಕದಲ್ಲಿ ಇದ್ಕೊಂಡು ಮಹಾರಾಷ್ಟ್ರ ಹೊಗಳೋದು, ಮಹಾರಾಷ್ಟ್ರಕ್ಕೆ ಸಪೋರ್ಟ್ ಮಾಡೋದು ಸರಿಯಲ್ಲ. ಇದು ದಯವಿಟ್ಟು ಇಲ್ಲಿ ಕರ್ನಾಟಕದವ್ರಿಗೆ ಅವಕಾಶ ಕೊಟ್ಟು ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನಿದ್ದಾರೋ ಅವರು ಮಹಾರಾಷ್ಟ್ರಕ್ಕೆ ಹೋಗಲಿ. ನಮ್ಮ ರಾಜ್ಯದ ಈ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾರಿಗಾದ್ರೂ ಅವಕಾಶ ಕೊಡಲಿ. ಅವರು ಆ ಸಚಿವರಾಗೋಕ್ಕೆ ಇನ್ನೊಂದು ಮಹಿಳೆಗೆ ಅವಕಾಶ ಕೊಡಲಿ ಅಂತ ಇವತ್ತು ಅವ್ರಿಗೆ ಧಿಕ್ಕರಿಸ್ತಾ ಇದ್ದೀವಿ. ಮತ್ತು ಅವ್ರು ರಾಜೀನಾಮೆ ಕೊಡಬೇಕು. ಇಲ್ಲ ಎಲ್ಲ ಕರ್ನಾಟಕ ಸರ್ಕಾರದ ಮುಂದೆ ಬಂದು ಕೇಳಬೇಕು, ಅವರು ಕ್ಷಮೆ ಕೇಳಬೇಕು, ನಾನು ಮಾತಾಡಿದ್ದು ತಪ್ಪಾಗಿದೆ ಅಂತ. ಅಲ್ಲಿವರೆಗೂ ನಾವು ಹೋರಾಟ ಮುಂದುವರಿಸ್ತಾನೆ ಇರ್ತೀವಿ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನಾನು. ಗೃಹಲಕ್ಷ್ಮಿ ಯೋಜನೆ ಎಲ್ಲ ಜಾರಿಗೆ ತಂದು ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಇದು ಸುಮ್ಮನೆ ಏನೋ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಾ ಅದಕ್ಕೆ? ಖಂಡಿತ ಪಿತೂರಿ ಯಾಕೆ ಮಾಡಲಿ? ಕರ್ನಾಟಕದ ಜನ ನೋಡ್ತಾ ಇದ್ದಾರಲ್ಲ, ಪಿತೂರಿ ಎಲ್ಲಿಂದ ಬರುತ್ತೆ? ಜನ ನೋಡ್ತಾ ಇರೋದು ಸುಳ್ಳ? ಇವಾಗ ನಾವು ಹೋರಾಟ ಮಾಡ್ತಾ ಇರೋದು ಸುಳ್ಳ? ನಾವು ಒಂದು ಮಹಿಳೆಯರಾಗಿ ನಾವು ಕರ್ನಾಟಕದವರಾಗಿ ಮಹಾರಾಷ್ಟ್ರನ ಹೋಲಿಕೆ ಮಾಡಿಕೊಂಡ್ರೆ ಏನು ಅದರಲ್ಲಿ ಏನು ಅರ್ಥ ಇದೆ? ಸೊ ಹಾಗಾಗಿ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತಲೇ ನಾನು ಹೇಳ್ತಾ ಇದ್ದೀನಿ. ಅಂದರೆ ಈಗ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಲ್ಲ, ಸರ್ಕಾರ ಏನು ಇದ್ರ ಬಗ್ಗೆ ಏನು ಅಷ್ಟೊಂದು ಇದು ಮಾಡಲ್ಲ. ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಕರ್ನಾಟಕದ ಜನತೆ ಮುಂದೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ಈ ಹೋರಾಟ ಇನ್ನೂ ಮುಂದುವರಿತಾನೆ ಹೋಗುತ್ತೆ. ಇವತ್ತು ಈ ಮಟ್ಟದಲ್ಲಿದೆ, ನೆಕ್ಸ್ಟ್ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅವರ ವಿರುದ್ಧ. ನೀಡಲೇಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕದಿಂದ ತೊಲಗಲೇಬೇಕು. ನಾಡದ್ರೋಹಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳಿದಿಕ್ಕಾರ. ತೊಲಗಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.